ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಕೆಲವು ಸ್ಪರ್ಧಿಗಳನ್ನು ಒಬ್ಬೊಬ್ಬರಾಗಿ ಕರೆಸಿ ಮೊದಲ ದಿನ ಸೆಲೆಕ್ಟ್ ಆರ್ ರಿಜೆಕ್ಟ್ ಮಾಡಿದರು. ಆದರೆ ಅಗ್ನಿ ಪರೀಕ್ಷೆಯ 2ನೇ ದಿನ ಮತ್ತಷ್ಟು ಕಠಿಣವಾಗಿದೆ. ಇಬ್ಬರು ಸ್ಪರ್ಧಿಗಳನ್ನು ಒಳಗೆ ಕರೆಸಿ ಅವರಿಬ್ಬರ ಮಧ್ಯದಲ್ಲಿ ಕಾಂಪಿಟಿಷನ್ ಅನ್ನು ಮಾಡಿಸುತ್ತಿದ್ದಾರೆ. ನಂತರ ತಂದೆ ಮಗನ ಮಧ್ಯೆ ಭಿನ್ನಾಭಿಪ್ರಾಯದ ಮಾತುಗಳು ಬರುತ್ತವೆ. ನನ್ನ ಮಗನಾಗಿ ನೀನೇ ಹೇಳಿದೆ, ನನಗೆ ವಯಸ್ಸಾಯ್ತು ಅಂತ ತಂದೆ ಮಗನಿಗೆ ಹೇಳ್ತಾರೆ. ಒಬ್ರು ಇವಾಗಲೇ ಹೊರಗಡೆ ಹೋಗ್ಬೇಕು. ನಂತರ ಮತ್ತೆ ಇಬ್ಬರು ಸ್ಪರ್ಧಿಗಳು ಅಗ್ನಿ ಪರೀಕ್ಷೆಯ ವೇದಿಕೆ ಮೇಲೆ ಬರ್ತಾರೆ. ಆದರೆ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ವೇದಿಕೆ ಮೇಲೆ. ಆಗ ವಿನಯ್ ಗೌಡ ಕೋಪ ಮಾಡಿಕೊಳ್ತಾರೆ. ನಂತರ ಶ್ರುತಿ ಅವರು ಹೇಳ್ತಾರೆ, ವಾಯ್ಸ್ ಮಾತ್ರ ಜೋರಾಗಿದ್ರೆ ಸಾಲೋದಿಲ್ಲ, ವಿಚಾರ ಕೂಡ ಇಲ್ಲಿ ದೊಡ್ಡದಾಗಿರಬೇಕು ಅನ್ನೋ ಮಾತನ್ನ ಇಲ್ಲಿ ಶ್ರುತಿ ಅವರು ಹೇಳ್ತಾರೆ. ವಾಯ್ಸ್ ಮಾತ್ರ ಜೋರಿದ್ರೆ ಸಾಲದು, ವಿಚಾರ ಜೋರಾಗಿರಬೇಕು. ಈಗಾಗಲೇ 2 ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಎಪಿಸೋಡ್ಗಳು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಂದಿವೆ. ಯಾರ್ಯಾರು ನೋಡಿದ್ದೀರಾ, ಯಾರಿಗೆ ಇಷ್ಟ ಆಯಿತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿ ಬಿಗ್ ಬಾಸ್ನ ಪ್ರತಿ ಅಪ್ಡೇಟ್ಗಳನ್ನು ನೀವು ಮೊದಲು ಪಡೆಯೋಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.